ಚಿಕ್ಕಂದಿನಿಂದ ಕಷ್ಟವೇ ಕಷ್ಟವೇ ನೋಡಿದ್ರು. ಹೌದು, ನೋಡಿದ್ದು ಸುಖ ನೋಡ್ಲಿಲ್ಲ. ಮೋದಿ ಅಂದ್ರೆ ಪಂಚಪ್ರಾಣ, ಈ ದೇಶದ ಪ್ರಧಾನಿ. ನಿಮ್ಗೆ ಇವಾಗ 5 ಜನ ಮಕ್ಳಿದ್ದಾರೆ, ನಿಮ್ಮ ಆಸ್ತಿ ಎಲ್ಲ ಮಕ್ಳಿಗೆ ಹೋಗುತ್ತೆ ಅಲ್ವಾ? ನೀವ್ ಯಾರಿಗೆ ಕೊಡ್ತೀರಾ? ನಾವು ಅವ್ರು ನನಗೆ ಯಾರು ಚಲೋ ನೋಡ್ಕೊಳ್ತಾರೆ ಅವ್ರಿಗೆ ಕೊಡ್ತೇವೆ. ನಮಸ್ಕಾರ, ನಾನಿವತ್ತು ಉಡುಪಿಯಲ್ಲಿರುವಂತಹ ಹೊಸ ಬದುಕು ಅನ್ನೋ ಒಂದು ಆಶ್ರಮದಲ್ಲಿದ್ದೀನಿ. ಇವ್ರ ಹೆಸರು ವಿನಯ್ ಚಂದ್ರ ಅಂತ, ಹಾಗೆ ಇವ್ರ ಹೆಸರು ರಾಜಶ್ರೀ ಅವರು. ಗಂಡ ಹೆಂಡತಿ ಇಬ್ರು ಸೇರಿ ಒಂದು ನಿಸ್ವಾರ್ಥ ಸೇವೆಯನ್ನ ಮಾಡ್ತಿದ್ದಾರೆ. ಅವರು ಈ ಸೇವೆಗೆ ಇನ್ಸ್ಪಿರೇಷನ್ ಏನು, ಅವ್ರು ಹೇಗಿದ್ರನ್ನ ಸ್ಟಾರ್ಟ್ ಮಾಡಿದ್ರು, ಹಾಗೆ ಇಲ್ಲಿ ಹೇಗ್ ನಡೀತಿದೆ, ಯಾರ್ಯಾರೆಲ್ಲ ಇದ್ದಾರೆ, ಅದನ್ನ ಬಾಕಿ ಉಳಿದ ಇನ್ಫಾರ್ಮೇಶನ್ ಅವ್ರ ಹತ್ರನೇ ಕೇಳೋಣ ಅಂತ ಹೇಳ್ತಾ ಇದ್ದೀನಿ. ಸರ್ ಹೇಳಿ, ನಿಮ್ಗೆ ಹೇಗ್ ಇನ್ಸ್ಪಿರೇಷನ್? ಫಸ್ಟಿಗೆ ಎಲ್ರಿಗೂ ನಾನು ನಮಸ್ತೆ ಹೇಳ್ತೇನೆ. ಯಾಕಂದ್ರೆ ನಾವು ಮಾಡೋದು ಸಮಾಜ ಸೇವೆ. ಸಮಾಜ ಸೇವೆ ಅಂತೇಳಿ ಹೇಳಿದ್ರೆ ಯಾವುದೇ ರೀತಿ ಪ್ರಚಾರ ಬಯಸಬಾರ್ದು, ಹಣದಿಂದ ಹೋಗ್ಬಾರ್ದು. ನಾವು ನಿನ್ನೆ ಇದ್ದಿದ್ದು ಇದೇ ತರ ಧರ್ಮದ ಟಿ ಶರ್ಟ್ ಎಲ್ಲ ಸೇವೆ ಮಾಡಿದ್ದು, ನಾಳೆ ಕೂಡ ಇದೇ ತರ. ನಾವು ದೊಡ್ಡ ವ್ಯಕ್ತಿ ಅಂತ ಹೇಳಿ ಹೇಳ್ಕೊಂಡು ನಾನು ಸತ್ತ ಮೇಲೆ ಏನು ಸ್ಪೆಷಲ್ ಶವಗಾರ ಮಾಡಲ್ಲ, ಒಂದು ಸ್ಮಶಾನನೇ ಕಟ್ಟಲ್ಲ, ಎಲ್ಲರಿಗೂ ಒಂದೇ. ಹಾಗೆ ನಾವು ಇರುವಾಗ ಒಂದಿಷ್ಟು ನಾವು ಅಂದ್ರೆ ಒಬ್ಬ ರಿಚ್ ಪರ್ಸನ್ ಇರ್ತಾನೆ, ಅವನಿಗೆ ಅಹಂಕಾರ ಬಂದಿರುತ್ತೆ. ಒಂದು ಕತೆ ಇದು. ಅಹಂಕಾರ ಬಂದಾಗ ಏನ್ ಮಾಡ್ಬೇಕಂದ್ರೆ ಒಂದು ಶವಗಾರ ಹೋಗ್ಬೇಕು, ಒಂದು ಆಸ್ಪತ್ರೆ ಹೋಗ್ಬೇಕು, ಒಂದು ಸ್ಮಶಾನ ಹೋಗ್ಬೇಕು, ಮತ್ತೆ ಈ ತರ ಒಂದು ಆಶ್ರಮಕ್ಕೆ ಬರ್ಬೇಕು. ಯಾಕಂದ್ರೆ ಎಲ್ಲವೂ ತಿಳಿಯುತ್ತೆ. ದುಡ್ಡಿದ್ದು ಎಲ್ಲ ಕಳ್ಕೊಂಡು ಅನಾಥವಾಗಿದ್ದವರು ಇದ್ದಾರೆ, ಮತ್ತೆ ಇಡೀ ಫ್ಯಾಮಿಲಿ ಕಳ್ಕೊಂಡು ಅನಾಥವಾಗಿದ್ದವರು ಇದ್ದಾರೆ. ಮತ್ತೆ ಇಲ್ಲಿ ಬಂದ ಮೇಲೆ ನಾವು ಟ್ರೇಸ್ ಮಾಡ್ತೀವಿ, ರಿಟರ್ನ್ ಮನೆ ಕಳಿಸೋ ಕೆಲಸವನ್ನ ನಾವು ಮಾಡ್ತೀವಿ. 16 ಜನ ಹುಡುಕಿ ನೀವೇ ಅವ್ರನ್ನ ಕಳಿಸ್ಕೊಡ್ತೀರಾ? ಹಾ, ಕಳಿಸ್ಕೊಡ್ತೀವಿ. ಅದು ನಿಮ್ಗೆ ಕಷ್ಟ ಅಂತ ಅನ್ಸಲ್ವಾ? ಇದು ಇಷ್ಟ ಆಗ್ಲಿಕ್ಕೆ ಹೋಗಿ ಕಷ್ಟ ಆಗಿಲ್ಲ ನಮ್ಗೆ. ಎಷ್ಟು ಟೈಮ್ ಆಯ್ತು ಇದ್ರನ್ನ ಸ್ಟಾರ್ಟ್ ಮಾಡಿ? ಈ ಸಂಸ್ಥೆ ಸ್ಟಾರ್ಟ್ ಆಗಿ 6 ತಿಂಗಳಾಯ್ತು ಅಷ್ಟೇ. ಇದಕ್ಕಿಂತ ಮುಂಚೆ ನೀವು? ಮುಂಚೆದ್ದೇನು ಬೇಡ, ಹಿಂದಿದ್ದು ಯಾವ್ದು ಬೇಡ. ನಾವು ಇವತ್ತಿದ್ದೀನಿ, ನಾಳೆ ಗೊತ್ತಿಲ್ಲ. ಹೌದೌದು, ಇವತ್ತಿದ್ದು ಮಾತ್ರ ನಮ್ಗೆ. ಹಾಗೆ ಎಷ್ಟು ಜನ ಇದ್ದಾರೆ ಇವಾಗ ಟೋಟಲ್ ಆಗಿ? ನಮ್ಮ ಈ ಆಶ್ರಮದಲ್ಲಿ 16 ಜನ ಫಲಾನುಭವಿಗಳು, ಅಂದ್ರೆ ಆಶ್ರಮ ವಾಸಿಗಳು. ಇಲ್ಲಿಂದ ಮರಳಿ ಮನೆ ಹೋಗಿದ್ದಾರೆ 16 ಜನ. ಈಗ 28 ಜನ ಇದ್ದಾರೆ. 28. ಹಾ, ಹೌದು. ನಾವಿವಾಗ ಇರುವಂತದ್ದು ಮಲ್ಪೆ ವಾಸಣ. ನೀವು ಇವರನ್ನ ತುಳು ಮೂವಿಯಲ್ಲಿ ನೋಡಿರ್ಬೋದು. ಅಷ್ಟು ಮಾತ್ರ ಅಲ್ಲ, ತುಂಬಾ ರೀಲ್ಸ್ ಗಳಲ್ಲಿ ಇವರು ರಾಜಕೀಯದ ಬಗ್ಗೆ ಮಾತಾಡ್ತಾರೆ, ಹಾಡು ಕೂಡ ಹೇಳ್ತಾರೆ. ಹಾಗಾದ್ರೆ ಅವ್ರ ಜೀವನ ಅವ್ರನ್ನು ಕೂಡ ರೆಸ್ಕ್ಯೂ ಮಾಡಿ ಅವ್ರು ಇಲ್ಲಿ ಕರ್ಕೊಂಡ್ ಬಂದಿರೋದು. ನಾವು ಅವ್ರ ಹತ್ರನೇ ಮಾತಾಡೋಣ. ನೋಡಿ, ರಾಜಕೀಯ ಅಂತ ಹೇಳಿದ್ರೆ ನೋಡಿ, ನನಗೆ ಮೋದಿ ಅಂದ್ರೆ ಪಂಚಪ್ರಾಣ, ಈ ದೇಶದ ಪ್ರಧಾನಿ. ಅವರು ಒಂದು ಟೈಮ್ನಲ್ಲಿ ರೈಲ್ವೆ ಸ್ಟೇಷನ್ ಒಳಗಡೆ ಚಾ 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 ಅಂತ ವ್ಯಕ್ತಿ ಎಷ್ಟೋ ಕೋಟಿ ರೂಪಾಯಿಗ ರೂಲ್ ಆಗ್ತಾ ಇದೆ ಅವರ ಇದರಲ್ಲಿ. ಅಂತ ಪ್ರಧಾನಿ ಈ ದೇಶಕ್ಕೆ ಬೇಕು. ಇನ್ನೊಂದು 10 ವರ್ಷ ಬಾಳ್ಬೇಕು ಅವರು ಈ ದೇಶದಲ್ಲಿ. ಭಾರತ ದೇಶ, ಅಮೆರಿಕ, ಆಮೇಲೆ ಈಗ ಚೀನಾ ಬಡ ಇದಾಗಿದೆ. ಚೀನಾದವರಿಗೆ ಸಹಾಯ ಮಾಡಿದರು ನರೇಂದ್ರ ಮೋದಿ. ಅಷ್ಟೇ ಹೇಳ್ತೇನೆ. ಮತ್ತೆ ಒಳ್ಳೆ ದೇಶ ಅಂದ್ರೆ ಭಾರತ. ಯಾಕೆ ಅಷ್ಟು ಇಷ್ಟ ಅವ್ರಂದ್ರೆ? ಮೋದಿ ಅಂದ್ರೆ ಯಾಕೆ ಅಷ್ಟು ಇಷ್ಟ? ಮಾಡುವಂತ ಕೆಲಸ ನೋಡಿ, ಪೇಪರ್ ಡೈಲಿ ಬಂದು ಎನಿ ಟೈಮ್ ಓದ್ತೇನೆ. ನಾನು ಸಹ ಕನ್ನಡ ಪರ್ವ, ಉದಯವಾಣಿ, ಪ್ರಜಾವಾಣಿ ಎಲ್ಲ ಪೇಪರ್ ನೋಡ್ತೇನೆ. ಆದರೆ ನೋಡಿ, ಈಗ ಇನ್ನೊಂದು 5-6 ತಿಂಗಳು ಹೋದರೆ ಚೇಂಜ್ ಆಗುವ ಚಾನ್ಸ್ ಇದೆ. ಅಲ್ಲಿ ಕೇಂದ್ರದಲ್ಲಿ ಒಳಗ ಜಗಳ ಆಗಲ್ಲ. ಮಹಾರಾಷ್ಟ್ರ ಕಂಪ್ಲೀಟ್ ಹೋಯ್ತು, ಆ ಶಿವಸೇನ ಇವರು ಹೋದ್ರು. ಈಗ ಕಾಂಗ್ರೆಸ್ ಅವರು ಬಂದಿದ್ದಾರೆ. ಅಲ್ಲಿಗೆ ಶಿವಸೇನೆ ಅಂತೂ ಬಾಳುವಲ್ಲ, ಅವ್ರು ಬಾಳ್ವೆ ಮಾಡುವುದಿಲ್ಲ. ಮಾಡುದೇ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ. ನೀವು ಯಾವತ್ತಿದ್ರು ಬಿಜೆಪಿನೇ ಮೋದಿ ನಾನು ಮಂಗಳೂರಿಗೆ ಹೋಗಿದ್ದೇನೆ. ಅವ್ರು ಬರುವ ಟೈಮ್ನಲ್ಲಿ ಮೋದಿ ಬರ್ಬೇಕಾದ್ರೆ ಕಾಲೇಜ್ ಸ್ಟೂಡೆಂಟ್ ಕರ್ಕೊಂಡೋಗಿ ಓಪನ್ ದೀಪನಲ್ಲಿ ಅವರದೇ ಡ್ರೆಸ್, ಅವರೇ ಶೂ, ಅವರದೇ ಹೆಲ್ಮೆಟ್, ಪೇಟ. ನನಗೆ ಬಂಟ್ವಾಳದಲ್ಲಿ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಈಶ್ವರ್ ಮಲ್ಪೆ ಆಗುತ್ತೆ ನನಗೆ. ಈಶ್ವರ್ ಮಲ್ಪೆ ನೋಡಿ, ಬಹಳ ನನ್ನ ಸ್ನೇಹಿತ. ಅವರು ಎಲ್ಲಿಗೆ ಹೋಗಿ ಮೊನ್ನೆ 3 ಏನನ್ನು ತೆಗೆದು ಮೇಲೆ ತಂದಿದ್ದಾರೆ. ಹೌದೌದು, ಅವು ಘಾಟಿಯಲ್ಲಿ ಮಣ್ಣು ಕಿಚ್ಚಿದಾಗಿ
ಕುಸಿತ ಆಗಿ ಅದರ ಒಳಗೆ ಎಷ್ಟೋ ಜನರನ್ನು ಕಾಪಾಡಿದ್ದಾರೆ. ಆದ್ರೆ 3 ಜನ 3 ಹೆಣ 3 ಜನ ಏನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಅಂತ ಒಳ್ಳೆ ಈಶ್ವರ ನೋಡ್ಬೆ ನಿಮ್ ಫ್ರೆಂಡ್ ಅವರು ಫ್ರೆಂಡ್ ಅಂದ್ರೆ ಮನೆಯಲ್ಲಿ ಒಳಪಂಡೇಶ್ವರ ಅಲ್ಲಿ 2 ಜೀಪ್ ಇದೆ. ಒಂದು ಅವರಿಗೆ ಕೊಟ್ಟಿದೆ, ಒಂದು ಅವರ ಮಗನಿಗೆ ಕೊಟ್ಟಿದೆ ಗವರ್ಮೆಂಟ್. ನಿಮ್ ಮಕ್ಕಳ ಬಗ್ಗೆ? ನನ್ನ ಮಗಳು ಒಬ್ಳು ಬಾಂಬೆ ಮದುವೆ ಆಗಿದೆ, ಅವಳಿಗೂ ಮದುವೆ ಆಗಿದೆ. ಅವಳಿಗೆ ಕಾಪು ಕೊಟ್ಟಿದ್ದು, ಗಂಡನ ಮನೆ ಕಾಪು. ಮಗ ಈಗ ಬ್ರಹ್ಮದಲ್ಲಿ ಟೈಲರ್ ಒಬ್ಬನೇ. ಅಂದು ಬಂದ್ರೆ ಇಜ್ಜಿ ಬಂದ್ರೆ ಎಂದು ಬಂದು ಅವ್ರನ್ನೆಲ್ಲ ನೋಡ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಅನ್ಸ್ತದೆ. ಹಾಗೆ ನಾನು ಅವರ ಮನೆಗೆ ಹೋಗುದಿಲ್ಲ. ಅವರ ಮನೆ ಬಹಳ ಸಾಗುವಳಿದವರು, ದೊಡ್ಡ ತೆಂಗಿನ ಮರ, ಸಾಗುವಳಿ. ಹೋಗುದಿಲ್ಲ ನೀವು? ಬಹಳ ದೂರ ಆಗ್ತದೆ ಅದು. ನೋಡಿ, ಬ್ರಹ್ಮರದಲ್ಲಿ ಬಂದ್ರೆ ಏರೂರು ಅಂತ ಊರು ಬರ್ತದೆ. ಅಲ್ಲಿ ಉಳಿದ ಮೇಲೆ ನಡಿಬೇಕು ಒಂದೇ. ಅಂತ ಹೋಗುದಿಲ್ಲ ಅಷ್ಟೇ. ದೂರ ಹಣ ಇದ್ದವರು ಇಚ್ಛೆಯಲ್ಲಿ ಹೋಗ್ತಾರೆ. ಮತ್ತೆ ಕೆಲವರು ಅದೇ ಸಮೀಪದವರು ಇದ್ದಾರೆ, ಬಹಳ ಸರಿ. ಆದ್ರೆ ಮೊನ್ನೆ ಒಂದ್ಸಲ ಹೋದೆ ಮನೆಗೆ, ಬಹಳ ದಿವಸ ಆಯ್ತು ಹೋಗದೆ. ಮಕ್ಕಳನ್ನು ನೋಡಿ ಯಾರು ಇಲ್ಲ, ಕೆಲಸ ಹೋಗ್ತದೆ. ಇಲ್ಲ ನಿಮ್ಗೆ ಇಲ್ಲಿ ಹೇಗಾಗ್ತದೆ? ಇಲ್ಲೂ ಒಳ್ಳೆ ಆಗ್ತದೆ, ಖುಷಿ ಆಗ್ತದೆ. ಆರಾಮಿದ್ದೀರಾ ಇಲ್ಲಿ? ಈಗ ಬೀಚಿಗೆ ಹೋಗ್ತೇವೆ. ಮತ್ತೆ ಬೀಚ್ ಮಲ್ಪೆ ಬೀಚಿಗೆ ನಾನು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಹೆಡ್ ಇರ್ತಾರಲ್ಲ, ಅವರು ಒಂದು ದಿವಸ ಬಂದಿದ್ರು. ಮಲ್ಪೆ ವಾಸಣ್ಣ ಅಂದ್ರೆ ಮಲ್ಪೆ ಫೇಮಸ್. ಅದು ಪೊಲೀಸ್ ಅವರೇ ಕರೆದದ್ದು ನಾನು, ಅವರೇ ಕರೆದದ್ದು. ಕರೆದು ಮಾತಾಡಿದ್ಮೇಲೆ ಅವರು ಅದು ದೊಡ್ಡ ರಸ್ತೆ, ಅವರು ರಸ್ತೆಗಿಂತ ಬಿಗಿ ಇದೆ ಅಂತ ಮಾತಾಡಿದೆ. ನಾನು ಸೆಕೆಂಡ್ ಹೊರಟೆ, ಅವರು ಸೆಕೆಂಡ್ ಹೊರಟು. ಅದನ್ನು ಯಾರ ಮೊಬೈಲ್ ಎಲ್ಲ ಕಡೆ ಇದು ಫ್ರೆಂಡ್ ಮಾಡ್ತಾರೆ. ಅದು ಅವರು ಬೇಡವಾದ್ರೆ ನಾನ್ ಕೇಳಿದ ಪ್ರಕಾರ ನಿಮ್ಗೊಂದು ಕ್ವಾರ್ಟರ್ ಕೊಟ್ರೆ ನೀವು ಹಾಡು ಹೇಳ್ತೀರಾ, ನೋಡಿ ರಾಜಕೀಯದ ಬಗ್ಗೆ ಮಾತಾಡ್ತೀರಾ, ಅದೇನ್ ಹಾಗೆ? ನೋಡಿ, ಆ ತರ ಮುಂಜಾನೆ ಮಾಡಿದ್ದೇನೆ, ಇದೆಲ್ಲ ಈಗೆಲ್ಲ ಬಿಟ್ಟಿದ್ದೇನೆ. ಈಗ ಏನು ಮಾಡಿಲ್ಲ. ಈಗ ಚಾಯಲ್ಲಿ ಸಿಗ್ತದೆ ಅಷ್ಟು ಸಾಕಂತ ನನಗೆ ಬಯಸಿದೆ. ನಾನು ಬೆದ್ದುಕೊಂಡು ಅದ್ರ ಸಮಸ್ಯೆ ಬೇಡ ಅಂತ ಹೇಳಿ ಯಾರು ದೋಸ್ತಿ ಅಂತ ದೋಸ್ತಿ ಮಾಡುದಿಲ್ಲ. ಈಗ ಔಟು ಅದ್ದು ಇದಕ್ಕೆ ಹೋಗುದಿಲ್ಲ. ಯಾರು ಏನಾದ್ರೆ ಸುಲಭ ಬರ್ತದೆ, ಖುಷಿ ಇದೆಯಾ ನೀವು ಸುಧಾರಣೆ ಆಗಿರೋದು? ನನಗೆ ಖುಷಿ ಇದೆ. ಮುಂದೆ ಸಾಗು ಸುದೀಪ್ ಸುಳ್ಳು ಹೇಳ್ಬೇಕ, ಕನ್ನಡದಲ್ಲೇ ಹೇಳಿ, ಒಟ್ಟಿಗೆ ಹೇಳೋಣ ಬನ್ನಿ. ಹೇಳಿ. ಬಯಸಿದೆಲ್ಲ ಸಿಗದು ಬಾಳಲಿ, ಬಯಸಿದೆಲ್ಲ ಸಿಗದು ಬಾಳಲಿ, ನನ್ನ ಮಾತು ಸುಳ್ಳಲ್ಲ. ನಿಮಗೆ ಈಗ ಎಷ್ಟು 3 ಜನ ಹೆಂಡ್ತಿರಂತ ಹೇಳಿದ್ರಿ, ಎಷ್ಟು ಮಕ್ಕಳಿದ್ದಾರೆ ನಿಮ್ದು? ಅವ್ರು ಯಾಕೆ ನೋಡಲ್ಲ? 4 ಮಕ್ಕಳಿದ್ದಾರೆ. 4 ಮಕ್ಕಳಿದ್ದಾರೆ. 3 ಹೆಣ್ಮಕ್ಳಿದಾವೆ, 1 ಗಂಡ ಮಗ ಇದ್ದಾನೆ. ಅದು ಬಿಳಿರಗೊಪ್ಪದ. ನಮಗೆ ಬೇಸರ ಆಗಲ್ಲ ಅಂದ್ರೆ, ನಮಗೆ ಬೇಸರ ಆಗಂಗೆ ಮಾಡ್ಬಿಟ್ಟಾರ ಅವರು. ನಮಗ್ ಬೇಸರ ಮಕ್ಕಳಿದ್ದಾರೆ, ನಿಮ್ಮ ಆಸ್ತಿ ಎಲ್ಲ ಮಕ್ಳಿಗೆ ಹೋಗುತ್ತೆ ಅಲ್ವಾ? ನೀವ್ ಯಾರಿಗೆ ಕೊಡ್ತೀರಾ? ನಾವು ಅವ್ರು ನನಗೆ ಯಾರು ಚಲೋ ನೋಡ್ಕೊಳ್ತಾರೆ ಅವ್ರಿಗೆ ಕೊಡ್ತೇವೆ. ಯಾರು ನಮಗ್ ಚಲೋ ನೋಡ್ಕೊಳ್ತಾರ ಕಡೆ ನನ್ನ ಮಕ್ಕಳೇ ಆಗ್ಬೇಕು ಅನ್ನಂಗಿಲ್ಲ. ನನಗ್ ಮಂದಿ ಆದ್ರು ಯಾರು ನಂತಾನೆ ನಡವಳಿಕೆ ನಡ್ಕೊಂಡು ಹೋಗ್ತಾರೆ ನೋಡ್ತಾರೆ ಅಂದ್ರೆ ಅವ್ರಿಗೆ ಆದ್ರು ನಾನು ಅವರೇ ಮಕ್ಕಳು ಅಂತ ಅವ್ರಿಗೆ ಕೊಡ್ತೇನೆ. ಈಗ ನೋಡ್ರಿ, ಎಸ್ ಬಂಗಾರಪ್ಪ ಯಾರಿಗೆ ಕೊಟ್ಟ? ಯಾರಿಗೆ ಕೊಟ್ಟ? ಅವರು ಬಾನಂತನರಿಗೆ, ಅವ್ರ ಮಾವನಿಗೆ, ಎಲ್ಲರಿಗೂ ಯಾರ್ಯಾರಿಗೆ ಇದು ಬೇಕು ಅವ್ರಿಗೆ, ಅವ್ರು ಇನ್ಕ್ವೈರಿ ಇದ್ದಾರೆ, ಅವ್ರಿಗೆ ಚಲೋ ಇದ್ದಾರೆ. ಹರೇ ರಾಮ್ ತು ಮನಾಲು ಮಯಾ ತು ಜಲ, ಗಾಯಿ ಗಾಜು ಮನಾಲು ಮರ್ತೆ ತು ಜಲ, मरने वाला दुनिया को रुका दिया मैं नहीं रहेगा तुझे एक सेकंड, ये दुनिया नहीं रहेगा रे, देखो तुझे कौन सा मंत्री मेरे पास तुझे क्या करता मैं तुझे देखो तुझे
देखो देखो तुझे मैं कर ले तुम अमिताभ बच्चन मेरे क्या बोलते रे हरे राम हरे कृष्णा नहीं भूल रे देखो देखो तुझे सब कुछ माया तुझे रे रामचंद्र तुम रामचंद्र के नीचे सब कुछ है ये सबके हाथों उनके हाथ में है ये ಹೆಸರು ರಮೇಶ್ ಅಂತ. ಮತ್ತೆ ಹೇಳಿ ಇಲ್ಲಿನ ಬಗ್ಗೆ, ನಿಮ್ ಜೀವನದ ಬಗ್ಗೆ. ಇಲ್ಲಿಂದ ಪರವಾಗಿಲ್ಲ, ಹ್ಮ್ ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಹ್ಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಇಲ್ಲಿ. ಚೆನ್ನಾಗಿದೆ. ಮತ್ತೇನಾದ್ರು ನಿಮ್ ಜೀವನದ ಬಗ್ಗೆ ಹೇಳೋದಾದ್ರೆ? ಜೀವನದ ಬಗ್ಗೆ ನಮ್ಗೆ ಯಾರು ಅಪ್ಪ ಅಮ್ಮ ಯಾರು ಇಲ್ಲ, ಹ್ಮ್ ತಂಗಿ ಇಲ್ಲ, ಅಕ್ಕ ಇಲ್ಲ, ಯಾರು ಇಲ್ಲ. ಯಾರು ಇಲ್ಲ. ನಮಗೆ ಸ್ವಲ್ಪ ನಮ್ಮ ಒಬ್ಬ ಬಡ ಹುಟ್ಟಿದವರು ನಾನು ಸಿಕ್ಕಿಗೆ ನಾವು ಒಬ್ಬರಿದ್ದಾರೆ, ಅವರು ಇಲ್ಲಿ ಇಲ್ಲಿವರೆಗೂ ಬಂದಿಲ್ಲ, ಬರ್ಲಿಲ್ಲ. ಇದರಲ್ಲ ಇಷ್ಟೊಂದ್ ಜನ ಅಕ್ಕ ತಮ್ಮ ಅಲ್ಲ ಒಂದು ಮನಸ್ಸು ಆಟ ಅಷ್ಟೇ ಇರ್ತಲ್ಲ. ದೇವರು ಒಂದು ಕೊಡಲ್ಲ ಇನ್ನೊಂದು ಕೊಡ್ತಾನ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ? ನಿಮ್ಮೆಲ್ಲ ನೋಡಿದಾಗ ಫ್ಲಾಶ್ ಆಗ್ತಿರೋದು. ಹೌದು. ಫ್ಲಾಶಿಂಗ್ ಕಮ್ಸ್ ಅಂತ ಅಷ್ಟೇ. ನನಗೂ ನಿಮ್ ತಂಗಿನೋ ಮಗಳು ಅಂತ ಅನ್ಕೊಳ್ಳಿ, ಅದಕ್ಕೆ ನಿಮ್ಗೆ ನೋಡಿದಾಗ ಒಂಥರ ಫ್ಲಾಶ್ ಆಗ್ತೀರ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಮಾಡ್ತಾ ಇದ್ರೆ ಹಾಗಾಗಿ ನಾವು ಇಲ್ಲಿ ಚೆನ್ನಾಗಿದ್ದೀವಿ, ತೊಂದರೆ ಇಲ್ಲ, ತೊಂದ್ರೆ ಇಲ್ಲ, ತೊಂದರೆ ಖುಷಿ ಇಲ್ಲ, ಆಗ್ತಿದೆ. ಖುಷಿ ಆಗ್ತಿದೆ. ಇವಾಗ ಡೈಲಿ ಬೇಕಂದ್ರೆ ಈಗ ಮನೇಲಿ ಆದ್ರೂ ನಾವು ಅಷ್ಟೇ 2 days 1 days ಸ್ನಾನ ಮಾಡ್ತೀವಿ, ಇಲ್ಲಿ 2 days ಒಂದು ಸ್ನಾನ ಮಾಡಿಸ್ತಾರೆ. ತಿಂಡಿ ಅಷ್ಟೇ, ನಮ್ಗೆ ಯಾವ ಟೈಮ್ ತಿಂಡಿ ಬೇಕು ಆ ಟೈಮ್ ತಿಂಡಿ ಕೊಡ್ತಾರೆ, ಊಟನ ಕೊಡ್ತಾರೆ, ಎಲ್ಲ ಕಾಫಿ ಟೀ ಎಲ್ಲ ಖುಷಿ ಆಗುತ್ತೆ. ಎನಿವನ್ ಇಲ್ಲಿಂದ ಹೋಗ್ಬೇಕಂತ ಅನ್ಸುತ್ತಾ ನಿಮ್ಗೆ? ಇಲ್ಲ ಇಲ್ಲ ಅಷ್ಟೊಂದು ಇದು ಸಿಂಪಲ್ ಆಗಿ ಒಂದೊಂದು ಸಿಂಪಲ್ ಆಗಿ ಬರುತ್ತೆ ಮೈಂಡಿಗೆ, ಆದ್ರೆ ಪರ್ಫೆಕ್ಟ್ಲಿ ಆತರ ಬರೋದಿಲ್ಲ. ಬರೋದಿಲ್ಲ, ಅಷ್ಟು ಖುಷಿ. ಖುಷಿ ಇಲ್ಲ ನಿಮ್ ಬೆಸ್ಟ್ ಫ್ರೆಂಡ್ ಯಾರು? ಬೆಸ್ಟ್ ಫ್ರೆಂಡ್ ಸತೀಶ ಅಂತ ಅಲ್ಲಿ ಬಂದ ನೋಡಿ, ಬಟ್ಟೆ ಬಂದ ನೋಡಿ, ಅವ್ರ ನಮ್ ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್ ನೋಡೋಣ. ಹೇಗ್ ಬೆಸ್ಟ್ ಆಮೇಲೆ ಇವ್ರು ಇಲ್ಲಿ ನಾಗರಾಜ್ ಅಂತ ಇದ್ರು, ನಾವಂದ್ರೆ ಸ್ವಂತ ಈಗ ಟೈಮ್ ಪಾಸ್ ಮಾಡ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಲೂಡ್ ಆಡೋದು, ಕ್ಯಾರಂ ಬೋರ್ಡ್ ಆಡೋದು ಮಾಡ್ತಿದೀವಿ. ತಂದು ಕೊಟ್ಟಿದ್ದಾರೆ, ಪಾಪ ಅವ್ರು ತಂದು ಕೊಟ್ಟಿದ್ದಾರೆ, ಅಲ್ಲಿ ಯೂಸ್ ಮಾಡ್ತಾ ಇದೀವಿ ನಾವು. ಖುಷಿ ಆಗುತ್ತೆ ಆಟ ಖುಷಿ ಆಗುತ್ತೆ, ಆಡ್ಕೊಂಡು. ಆಟ ಆಡೋದು ಟೈಮ್ ಪಾಸ್ ಆಗುತ್ತೆ. ಭಾರತಕ್ಕ ಪಾರ್ವತಕ್ಕ. ಮತ್ತೆ ಮತ್ತೆ ಏನೇನು ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಮತ್ತೆ ನಿಮ್ ಜೀವನದ ಬಗ್ಗೆ ಏನಾದ್ರೂ ಹೇಳ್ತೀರಾ? ಜೀವನದ ನೋಡುವಾಗ ಗೊತ್ತಾಗುದಿಲ್ಲ ಅವ ಜೀವನದ. ಚಿಕ್ಕಂದಿನಿಂದ ಕಷ್ಟವೇ. ಕಷ್ಟವೇ ನೋಡಿದ್ರೆ. ಹೌದು, ನೋಡಿದ್ದು ಸುಖ ನೋಡ್ಲಿಲ್ಲ. ಇಲ್ಲಿ ನೋಡ್ತಿದ್ದೀರಾ ಇವಾಗ? ಈಗ ಇಲ್ಲಿ ನೋಡ್ತೇನೆ ಇವರ ಹತ್ರ. ಇವ್ರ ಹತ್ರ. ಹೌದು. ನಿಮ್ಗೆ ಯಾರು ಎಲ್ಲ ಇಷ್ಟ? ಕೊಡ್ತಾರೆ. ಮೇಡಮ್ ಇಷ್ಟನಾ ಸರ್ ಇಷ್ಟನಾ? ಇಬ್ಬರು ಕೂಡ ಇಷ್ಟ, ನಮ್ಮ ಮಕ್ಕಳು ಇಬ್ಬರು ಕೂಡ. आपका नाम? सुशीला सुशीला। आप कहाँ से हो आप? महबूब नगर, महबूब हैदराबाद। हैदराबाद से हो। हैदराबाद से इधर तक कैसे आए आप? वो मेरा पेंट है ना, वो लाके इधर छोड़ के गया है, मैडम को पहचान का है बोलता है। बेटा उधर से आपको लेकर इधर छोड़ के गया? मेरे को मालूम नहीं, आपको पता भी नहीं चला जरा सा भी? आपको याद नहीं है? 2 दिन 3 दिन का बाद मालूम पड़ा। कोई और नहीं है घर पे? घर पे कौन है? कोई नहीं। हमारा आपकी आदमी दूसरा बहन? औरत लेके भाग गया। आपका हस्बैंड? बहन हॉस्पिटल हो गया, किधर गया पता एक नहीं। एक ही बेटा है आपका? वो मर गया है, 4 महीना का बाद मर गया। मर गया। हाँ, कोई नहीं। कोई नहीं है अब। आपका घर का कुछ अता पता नहीं है? याद नहीं आ रहे कुछ? इधर कैसा आया कुछ कैसा पता था, नहीं। पता नहीं लग रहा है मेरे, कोई टेंशन। ನಿಮ್ಮ ಹೆಸರು? ನಿರ್ಮಲಾ ಸೇಠ್. ನಿಮ್ಗೆ ನಿಮ್ಗೆ ಏನ್ ಇಷ್ಟ ಇಲ್ಲಿ? ಹಿಂಗೆ ಎಲ್ಲ ಎಂಜಾಯ್ ಮಾಡ್ಕೊಂಡಿರ್ತೇನೆ. ಎಂಜಾಯ್ ಮಾಡ್ಕೊಂಡಿರ್ತೀರಾ? ಖುಷಿ ಆಗುತ್ತೆ, ಜಾಲಿ ಪರ್ಸನ್ ಆಗೋದು ನೀವು. ಏನ್ ಇಷ್ಟ? ಎಂಜಾಯ್ ಮಾಡೋದಂದ್ರೆ ಆಟ ಆಡೋದು, ಸಿಂಗಿಂಗ್ ಏನ್ ಇಷ್ಟ? ಹೋಗುದು, ಅಲ್ಲಿ ಪೂಜೆ ನೋಡುದು. ಡಾನ್ಸ್ ಬರುತ್ತಾ ನಿಮ್ಗೆ? ಇಲ್ಲ ಡಾನ್ಸ್ ಮಾಡಲ್ಲ. ಸಿಂಗಿಂಗ್ ಬರುತ್ತಾ? ಇಲ್ಲ. ನೀವು ಚಿಕ್ಕದಿರ್ಬೇಕಾದದೆಲ್ಲ ನೀವು ನೆನ್ಸ್ಕೊತೀರಾ ಇವಾಗ್ಲೂ? ನೆನ್ಸ್ಕೊಳ್ತೇನೆ. ಖುಷಿ ಆಗತ್ತೆ. ಹೌದು. ಯಾರು ನಿಮ್ ಬೆಸ್ಟ್ ಫ್ರೆಂಡ್ ಯಾರು ಇಲ್ಲಿ? ಅವರ ಇವರ? ಇವರು ಸಹ ಅಲ್ಲಿ ಅವರಿದ್ದಾರೆ, ಹಾಗೆಲ್ಲ ಫ್ರೆಂಡ್. ಹೌದು, ಎಲ್ಲ ಬೆಸ್ಟ್ ಫ್ರೆಂಡ್. ನಿಮ್ ಜೀವನದ ಬಗ್ಗೆ ಏನಾದ್ರು ಮಾತಾಡ್ತೀರಾ? ಇಲ್ಲ ಜೀವನ ಒಂದೊಂದ್ಸಲ ನೆನಪು ಬರ್ತದೆ, ಮಾಡ್ತೇನೆ. ಎಲ್ಲರ ಜೊತೆ ಇರ್ಬೇಕಾದ್ರೆ ಅಷ್ಟೊಂದು ನೆನಪಾಗಲ್ಲ. ಹೌದು ಅಲ್ವಾ? ಇದೇ ಒಂದು ಕುಟುಂಬ ತರ ನಿಮ್ಗೆ. ಹೌದೌದು. ಖುಷಿ ಆಗ್ತಿದೆ ಇಲ್ಲಿ? ನಿಮ್ ಹೆಸರೇನು? ಮಧುಸೂದನ್. ಹೇಗಾಗ್ತಿದೆ ಇಲ್ಲಿ? ಒಳ್ಳೇದಾಗ್ತದೆ. ಖುಷಿ ಆಗ್ತಿದೆ.
ಯಾರೆಲ್ಲ ಖುಷಿಯಲ್ಲಿ ಇರ್ತಾರೋ ನಿಮ್ ಜೊತೆ ಅವರೆಲ್ಲ ಫ್ರೆಂಡ್ ಆಗದ. ನಾನು ನಿಮ್ ಫ್ರೆಂಡ್ ಇವಾಗ ಕೊಡಿ ಮತ್ತೆ. ನಾನು ಖುಷಿಯಾಗಿ ಮಾತಾಡ್ತಿಲ್ವಾ ನಿಮ್ ಜೊತೆ? ನಾನ್ ನಿಮ್ ಫ್ರೆಂಡ್ ಅಲ್ವಾ? ಫ್ರೆಂಡ್ ಮಾಡ್ಕೊಳ್ಳಿ. ಕೇಳಿಸಲ್ಲ, ಡಬಲ್ ಕೇಳಿಸಲ್ಲ, ಒಂದೊಂದ್ಸಲ ಅರ್ಥ ಆಗ್ತದೆ, ಒಂದೊಂದ್ಸಲ ಅರ್ಥ ಆಗಲ್ಲ. ಚೋರಲ್ಮುಡಿ. आपका गाँव हाँ चोरलमुड़ी। कैसे हो आप? हम है आदिवासी आदिवासी। ओ संताली। आदिवासी। हाँ, ओहो। संताली। आप उस लाइफ कुछ डिफरेंट है, इधर कुछ डिफरेंट है। आपका experience- कटिहार है जिला, डांडखोरा है थाना, पटना है राजधानी। राजस्थानी। आप कैसे हो इधर? इधर आए हैं, काम करने में आए थे, तो माथा चक्कर मार दिया है। अच्छा, तो गिर गए आप कहीं पे? हाँ, उसके बाद उसके ऊपर यादें नहीं आता है, याद ही नहीं आ रही कुछ? अभी आ रहा है थोड़ा थोड़ा। थोड़ा थोड़ा याद आ रहे, हाँ। खुश हो रहे अब? हाँ, अभी आए यहाँ आए हैं, तो अभी बेंगलोर आए हैं। यहाँ से हमको जाना हुआ चेन्नई, चेन्नई से जाएंगे शालीमार, शालीमार से जाएंगे हावड़ा, तब वहां से जाएंगे कटिहार। अच्छा, ये कुछ आता तो याद आ रहे हैं हाँ, आप? कुछ कुछ याद रहा है। शादी हुई है आपका? शादी हुआ, 2 बच्चा है, 2 बच्चा है, लड़का याद है उसका? लड़का है। हाँ, याद आ रहे हैं? दोनों लड़का का शादी हुआ है। शादी हो गई आपको? जाना चाहते हैं आप? जाएंगे थोड़ा बहुत में, भाड़ा वाड़ा तो कमाना होगा थोड़ा, उसके बाद जाएंगे। उसके बाद जाएंगे। भाड़ा क्या बताना चाहते हैं आप? 1000-1200 रुपया लगेगा। वो नहीं, हाँ। लोगों को क्या बताना चाहते हैं आप? लोगों को अभी तो हम दिमाग खराब हो गया था, यहाँ ये है मंदिर में, तो दिमाग सही हो गया। सही होने के बाद अभी बच्चों को क्या कहना चाहते हैं? बच्चा को वही कहेंगे, दिमाग खराब हो गया, चक्कर मार दिया। नहीं नहीं, आपके बच्चे का नहीं, कोई और बच्चा है, हाँ, ओके, उसको माँ बाप को इधर छोड़ देते हैं, कहीं पर छोड़ देते हैं, उसका ध्यान नहीं रखते हैं, उसको क्या कहना चाहते हैं आप? कहेंगे जो हम गए थे बेंगलोर, माथा पर मेरे चक्कर मार दिया था, एक गोसाईगर लेके गया वहाँ, वही सही आदमी था, हम लोग वही सही कुछ दिन रहे तो दिमाग सही हो गया धीरे धीरे, वही अच्छा हुआ। फिर बाबू यही हम देश आ गए लौट के। ನಮ್ಮ ಹೆಸರು ಹೇಗಾಗತ್ತೆ ಇಲ್ಲಿ? ತೊಂದ್ರೆ ಇಲ್ಲ, ಖುಷಿ ಆಗತ್ತೆ. ಯಾರು ನಿಮ್ ಬೆಸ್ಟ್ ಫ್ರೆಂಡ್ ಇಲ್ಲಿ? ಮಧು ಅಂತೇಳಿ ಒಳಗಿದ್ದವ. ಒಳಗಿದ್ದವರು. ನಿಮ್ಗೆ ಇಲ್ಲಿ ತುಂಬಾ ಇಷ್ಟ ಆಗೋದೇನು? ಎಂತ ಇಲ್ಲ, ಮನೆ ಕಂಡಾಗ ಆಗ್ತದೆ ಅಷ್ಟೇ. ಮನೆ ಕಂಡಂಗೆ ಆಗತ್ತೆ. ಮನೇಲಿ ಎಲ್ಲದೂ ಇಷ್ಟ, ಇವ್ರಿಗೆ ಹಂಗೆ ಎಲ್ಲದೂ ಇಷ್ಟ ಅಲ್ಲ? ಫುಲ್ ಮನೆ ಕಂಡಂಗೆ. ನಿಮಗೆ ಮೇಡಮ್ ಇಷ್ಟನಾ ಅಥವಾ ಅವರು ಸರ್ ಇಷ್ಟ? ಇಬ್ರು. ಇಬ್ರು ಇಷ್ಟ. ಈಗ ಒಂದ್ ಮಗುಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನ ಕೇಳಿದ್ರೆ ಇಬ್ರು ಇಷ್ಟ, ಆತರ ಇಬ್ರು ಇಷ್ಟ. ಇವ್ರು ಇವ್ರನ್ನ ಮಾತಾಡ್ಸಿ ಆಯ್ತು ಅಲ್ಲ? ಸರ್ ನಿಮ್ಮ ಹೆಸರು? ಲಕ್ಷ್ಮಣ. ಲಕ್ಷ್ಮಣ. ಹೇಗಾಗತ್ತೆ ನಿಮ್ಗೆ ಇಲ್ಲಿ? ಖುಷಿ ಆಗತ್ತೆ. ಏನಾದ್ರು ಹೇಳ್ತೀರಾ ಜನರಿಗೆ? ನೀವೀಗ ಭಜನೆ ಪೂಜೆ ಮಾಡಲ್ಲ? ಸೇರಿ ಮಾಡ್ತೀವಿ, ಎಲ್ಲ ಸೇರಿ ಪೂಜೆ ಭಜನೆ ಎಲ್ಲ ಮಾಡ್ತೀರಾ ಡೈಲಿ? ಹಬ್ಬ ಹರಿದಿನ ಬಂದ್ರೆ ಖುಷಿ ಖುಷಿ ಆಗತ್ತೆ, ಎಲ್ಲ ಒಟ್ಟಿಗೆ ಊಟ ಮಾಡೋದು ಖುಷಿ. ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಈಗ 28 ಜನ ಇದ್ದಾರೆ. ಅವರಿಗೆ ಬೆಳಿಗ್ಗೆ ಉಪಹಾರದಿಂದ ಹಿಡಿದು ಮಧ್ಯಾಹ್ನ ಊಟ ಇರ್ಬೋದು, ಸಂಜೆ ಚಾ, ರಾತ್ರಿ ಊಟ ಎಲ್ಲ ನಾವೇ ಮಾಡೋದಿಲ್ಲ. ನೀವೇ ಮಾಡೋದು? ಮತ್ತೆ ಏನಾದ್ರು ಯಾರ್ದಾದ್ರು ಬರ್ತ್ಡೇ ಅದೆಲ್ಲ ಇದ್ರೆ ಅವ್ರು ಬಂದು ಸೆಲೆಬ್ರೇಟ್ ಮಾಡಿ ಊಟ ಎಲ್ಲ ಕೊಟ್ಟು ಹೋಗ್ತಾರೆ. ಇವ್ರು ಹೇಗ್ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ? ಇವಳು ಆಕ್ಚುಲಿ ಇದ್ದದ್ದು ಕುವೈಟ್ ಅಲ್ಲಿ, 8 ವರ್ಷದಿಂದ ಕುವೈಟ್ ಅಲ್ಲಿ ಬ್ಯೂಟಿ ಪಾರ್ಲರ್ ಅಲ್ಲಿ ವರ್ಕ್ ಮಾಡ್ತಿದ್ರು. ನೀವು ಹೇಗ ಅವ್ರಿಗೆ ಜೊತೆ ಆದ್ರೆ? ಆಕ್ಚುಲಿ ಹೆಣ್ಮಕ್ಳು ಇಂಥದೆಲ್ಲ ಕೆಲಸ ಅಂದ್ರೆ ಹೀಗೆ ಬದುಕಬೇಕು, ನನ್ ಲೈಫ್ ಹೀಗೆ ಇರ್ಬೇಕು, ಮದುವೆ ಆದ್ಮೇಲೆ ಗಂಡನ ಜೊತೆ ಅಲ್ಲಿ ತಿರುಗಬೇಕು ಇಲ್ಲಿ ತಿರುಗಬೇಕು ಅದೆಲ್ಲ ಆಸೆ ಇಟ್ಕೊಂಡು ಅವ್ರಿಗೆ ಈ ತರ ಬಂದು ಈ ತರ ಸೇವೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಮನೋಭಾವನೆ ಬೇಕು ನನ್ ಲೆಕ್ಕದಲ್ಲಿ. ಅದು ಹೇಗೆ ನಿಮ್ಗೆ ಇನ್ಸ್ಪಿರೇಷನ್ ಆಯ್ತು? ಮದುವೆ ಆಗೋದಕ್ಕಿಂತ ಮುಂಚೆನೂ ಹೀಗೆ ಇದ್ರು? ಗೊತ್ತಿರ್ಲಿಲ್ಲ, ನಾನು ಮುಂಚೆ ಮಾಡ್ತಿದ್ದೆ ಹೆಲ್ಪಿಂಗ್ ನೇಚರ್ ಇತ್ತು, ಮನೇಲೆಲ್ಲ ಹೇಳ್ತಾ ಇರ್ಲಿಲ್ಲ, ಕಷ್ಟದವರಿಗೆಲ್ಲ ಹೆಲ್ಪ್ ತುಂಬಾ ಮಾಡ್ತಿದ್ದೆ. ಹಾಗೆ ಅದೊಂದು ಸ್ಫೂರ್ತಿ. ನಿಮ್ಗೆ ಎಂತ ಅನ್ಸುತ್ತೆ ನಿಮ್ಗೆ ಅವ್ರ ಹಸ್ಬೆಂಡ್ ಮಾಡೋದ್ ಕೆಲ್ಸ? ಖುಷಿ ಅನ್ಸುತ್ತೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ವರ್ಷ ಆಗಿಲ್ಲ, 6 ತಿಂಗಳಾಯ್ತು. ಮದುವೆ ಆಗಿ 1 ವೀಕ್ ಅಲ್ಲಿ ಇದು ಓಪನ್ ಮಾಡಿರೋದು. ಜಾಸ್ತಿ ಸಪೋರ್ಟ್ ಇವರೇ ಮಾಡಿರೋದ ನಿಮ್ಗೆ? ಜಾಸ್ತಿ. ಮತ್ತೆ ಈ ಟ್ರಸ್ಟ್ ಅಲ್ಲಿ ಸಮಾಜ ಸೇವಕರು ನಿತ್ಯಂದು ಒಳಗಡೆ ಇದ್ದಾರೆ. ಮತ್ತೆ ನಮ್ದು ಕಾರ್ತಿಕ್ ಚಾರಿಟೇಬಲ್ ಟ್ರಸ್ಟ್, ಅದರ ಅಂಡರ್ ಇದು ಹೊಸ ಬದುಕು ಆಶ್ರಮ ನಡೀತಾ ಇದೆ. ಅವ್ರ ಅಂಡರ್ ಅಲ್ಲಿ? ಹೌದು. ಒಟ್ಟು 9 ಜನ ಸಮಾನ ಮನಸ್ಕರು ಟ್ರಸ್ಟ್ ಇದ್ದಾರೆ. ಮೇನ್ ಆಗಿ ಸದಾಶಿವ್ ಶೆಟ್ರ್ ಇದ್ದಾರೆ.
ಅವರು ಉಚಿತವಾಗಿ ಇದನ್ನೆಲ್ಲ ಕೊಟ್ಟಿದ್ದಾರೆ. ಓಕೆ. ಹಾಗೆ ಅವರಿಗೊಂದು ನಾವು ಸದಾ ಆಭಾರಿಯಾಗಿರ್ಲೇಬೇಕು. ಯಾಕಂದ್ರೆ ಇಷ್ಟು ಜನ ಅನಾಥರು ಇಲ್ಲಿ ಆಶ್ರಯವನ್ನ ಪಡಿಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಅವರು. ಅವರು ಹೌದು. ಹೌದು, ಗಾಡ್ ಫಾದರ್ ಅಂತ ಹೇಳ್ಬೋದು. ಅವ್ರು ಇಲ್ಲಿಯವರೇ ಅಲ್ಲ? ಉಡುಪಿಯವರೇ. ಉಡುಪಿಯವರೇ. ನೀವು ಮೂಲತಃ ಇಲ್ಲಿಯವರು? ನಮ್ದು ಮೂಲತಃ ಸಾಸ್ತಾನ. ಸಾಸ್ತಾನ. ಅಲ್ಲಿಂದ ಈಚೆ ಕಡೆ ಬಂದಿರೋದು. ಈಗ ಇರೋದು ನೀವು ಇಲ್ಲೇನೆ? ಇಲ್ಲಿ ನಮ್ಗೆ ಸ್ಪೆಷಲ್ ಬೆಡ್ರೂಮ್ ಏನಿಲ್ಲ, ಇಲ್ಲಿ ಡೈನಿಂಗ್ ನಾವ್ ಇಲ್ಲೇ ಇರ್ತೀವಿ. ನೈಟ್ ಏನಾದ್ರು ಎಮರ್ಜೆನ್ಸಿ ಇದ್ರೆ ಅದು ಬಿಲ್ ಆಗುತ್ತೆ, ಮತ್ತೆ ಇಮಿಡಿಯೇಟ್ ಹಾಸ್ಪಿಟಲ್ ಏನೇನು ಅಡ್ಮಿಟ್ ಮಾಡುವಂತದ್ದು ಮಾಡ್ತೀರಾ? ಇವ್ರ ತಂದೆ ತಾಯಿ ಹೇಳಲ್ವಾ? ಅವ್ರ ತಾಯಿಗೆ ಇದ್ದಿದ್ರು ಇಲ್ಲಿ. ಅವ್ರು ಸಪೋರ್ಟ್ ಆಗ ಅವ್ರು ಹೋಗ್ತಾರೆ ಕೆಲ್ಸ ರಜೆ ಅಲ್ಲ ಹಾಗಲ್ಲ, ನಿನ್ ಗಂಡಂಗ್ ಹೇಳು ಸ್ವಲ್ಪ ಬೇರೆ ಇದೆಲ್ಲ. ಇವಾಗ ಸಮಾಜ ಸೇವೆ ಅಂತಂದ್ರೆ ಏನೋ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂದಿಷ್ಟು ಕುಕ್ಕರ್ ಮಿಕ್ಸಿ ಎಲ್ಲ ಅವ್ರ ಮನೆ ಅದು ಇಂಪಾರ್ಟೆಂಟ್. ಇವಾಗ ನಾವೇನೋ ಒಂದ್ ಮಾಡ್ತೀವಿ ಅಂದ್ರೆ ಮನೆದ್ ಸಪೋರ್ಟ್ ಬೇಕೇ ಬೇಕು, ಇಲ್ಲಾಂದ್ರೆ ನಾವು ಒಂದು ಹೇಗೆಂದ್ರೆ ನಾವು ಈ ಭೂಮಿಗೆ ಬಂದ ವಿಷಯ ಏನಂತೇಳಿ ನಾವು ತಿಳ್ಕೊಬೇಕು. ಭಗವದ್ಗೀತೆ ಒಂದಿಷ್ಟು ಸಂದೇಶ ಅಧ್ಯಾಯಗಳನ್ನ ತಿಳ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಮನೆಯವರು ಅವ್ರ ಮನೆಯವರು ಒಂದೇ ಹೇಳಿದ್ದು, ನೀವು ಮಾಡಿ ನಿಮ್ಮಷ್ಟಕ್ಕೆ ಅಂತ ಮನೆಯವ್ರು ಸಿಗೋದು ಈ ಕಾಲದಲ್ಲಿ ತುಂಬಾ. ಅಂದ್ರೆ ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು, IIT ತಗೋಬೇಕು, ಇಲ್ಲ ಏನೋ ಒಂದ್ ಮಾಡ್ಬೇಕು, ಇಂಥದ್ದೆಲ್ಲ ಮಾಡಿ ಅಂತ ಯಾವ ತಂದೆ ತಾಯಿನೂ ಸಪೋರ್ಟ್ ಮಾಡುದೇ ಇಲ್ಲ. ಮಾಡಿದ್ರು ಅಲ್ಲೇ ಅಡ್ಗಾಲ ಆಗ್ತಾರೆ. ಅಂತದ್ರಲ್ಲಿ ಮಾಡಿ ಅಂತ ಹೇಳಿ. ನೀವು ನಿಮ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್? ನಂದು ಡಿಪ್ಲೊಮಾ ಆಗಿದ್ದು ENC ಇದ್ರಲ್ಲಿ. ಬೇರೆ ಬೇರೆ ಇದ್ರಲ್ಲಿ ಜಾಬ್ ಇದ್ದಿದೆ, ಮತ್ತೆ ವೈಲ್ಡ್ ಲೈಫ್ ಇದ್ರಲ್ಲಿ ಸ್ವಲ್ಪ ಎಲ್ಲ ವರ್ಕ್ ಮಾಡಿದ್ದೆ. ಮತ್ತೆ ಕೆಲವೊಂದು ಹಿಂದೆ ಇದಿತ್ತು, ಒಂದಿಷ್ಟು ನೀವು ಕೇಳಿರ್ಬೋದು, ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ಮಾಡ್ತಿದ್ದೇನೆ. ಅದು ಮತ್ತೆ ಇಬ್ರು ಹೋಗ್ತೇವೆ, ಅನಾಥ ಶವ ಅಂತ್ಯ ಸಂಸ್ಕಾರಕ್ಕೆ ಹೋಗ್ತೇವೆ. ಭಯ ಆಗಲ್ವಾ ನಿಮ್ಗೆ? ಇಲ್ಲಪ್ಪ, ಒಂದು ನೀವು ಭಯ ಆಗಲ್ಲ ಅಂತ ಹೇಳೋದಕ್ಕೆ, ಜೀವರ ಮುಖಗಳಿಗಿಂತ ಸತ್ತ ಮುಖಗಳದ್ದು ತುಂಬಾ ಸ್ಮಶಾನ ಇರುತ್ತೆ. ಅದು ಹೇಗಂತ ಹೇಳಿದ್ರೆ ಒಂದು ತುಂಬಾ ಎನರ್ಜಿಯಲ್ಲಿ ಆ ಮುಖ ನೋಡುವಾಗ್ಲೂ ನಮ್ಗೆ ಏನೂ ಇಲ್ಲ, ಎಲ್ಲ ಬಿಟ್ಟೋಗಿದೆ ಅಂತೇಳಿ ನಮ್ಗೆ ಹೇಳುತ್ತೆ. ನಾವು ತಿಳ್ಕೊಬೇಕು, ಶಾಂತ ರೀತಿಯಲ್ಲಿ ಇರುತ್ತೆ. ಅಲ್ಲ, ಯಾವತ್ತಾದ್ರೂ ಒಂದು ದಿನ ಸಹ ನಿಮ್ ಮನ್ಸಿ ಯಾಕಪ್ಪ ಸುಸ್ತಾಯ್ತು, ಇದೆಲ್ಲ ಬೇಡ ಮುಗ್ಸೋಣ ಇನ್ನು ಅಂತ ಅನ್ಸ್ಲಿಲ್ಲ? ಇನ್ನು ಮಾಡ್ಬೇಕಂತ ನಾನೇನಾದ್ರು ಕೂತ್ರೆ ಅವಳು ಹೇಳ್ತಾಳೆ, ಅದು ಅರ್ಜೆಂಟ್, ಅದು ಇದ್ ಮಾಡಿ ಸುಮಾರು ಇರುತ್ತೆ. ಕೆಲ್ಸಕ್ಕೆ ಜನ ಇದಾರ? ಯಾರು ಇಲ್ಲ, ನೀವೇ ಮಾಡ್ಕೋತೀರಾ? ಮತ್ತೇನಾದ್ರೂ ಹೇಳ್ತೀರಾ? ಒಂದು ಹೇಳುದು, ನಾವು ಪ್ರತಿ ತಿಂಗಳು ಯಾವ್ದೋ ಒಂದು ಜಾಬ್ ಅಲ್ಲಿ ಬೆಂಗಳೂರು, ಮುಂಬೈಯೋ, ಪುಣೆಯೋ, ಬೆಳಗಾವ ಬೇರೆ ಎಲ್ಲ ದುಡಿತೀವಿ. ತಿಂಗಳಿಗೆ ತುಂಬಾ ಸ್ಯಾಲ್ರಿ ಬರಲ್ಲ, ಒಂದು 10,000 15,000 ಬರುತ್ತೆ. ನಿಮ್ಮ ತಂದೆ ತಾಯಿಯನ್ನ ಒಳ್ಳೆ ರೀತಿ ನೋಡ್ಕೊಳ್ಳಿ. ತಂದೆ ತಾಯಿಯನ್ನ ಯಾವುದೇ ಕಾರಣಕ್ಕೂ ಅನಾಥ ಮಾಡ್ಬೇಡಿ. ನಾವು ತುಂಬಾ ಇದು ನೋಡಿದ್ದೇವೆ 6 ತಿಂಗಳಲ್ಲಿ. ಅಂದ್ರೆ 16 ಜನ ಮನೆ ಹೋಗಿದ್ದಾರೆ. ಒಂದು ತಂದೆ ತಪ್ಪಿರುತ್ತೆ, ಇಲ್ಲ ಮಕ್ಕಳ ತಪ್ಪಿರುತ್ತೆ. ಆ ತಪ್ಪನ್ನ ತಿದ್ಕೊಂಡು ತಂದೆ ಆದವರು 60 ವರ್ಷ ಆದವರು ಒಂದಿಷ್ಟು ಸಹಿಸ್ಕೊಂಡು ಮನೇಲಿ ಇರ್ಬೇಕು, ಯಾವುದೇ ರೀತಿ ಅನಾಥ ಆಗ್ಬಾರ್ದು ಅಂತೇಳಿ ಹೇಳುದು. ಮತ್ತೆ ಒಂದಿಷ್ಟು ಇವತ್ತಿನ ಯುವಕರು ಸಮಾಜಕ್ಕೆ ತಿಂಗಳಲ್ಲಿ ಒಂದು 10,000ದಲ್ಲಿ ₹1 ಸಮಾಜಕ್ಕೆ ಹಾಕಿ ಅಂತೇಳಿ ನಾನು ಕೇಳೋದು. ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಹೆಚ್ಚಿನವರು ಇವತ್ತು ಕೋವಿಡ್ ಬಂದ್ಮೇಲೆ ಒಂದಿಷ್ಟು ಬದಲಾಗಿದ್ದಾರೆ. ತುಂಬಾ ಜನ ಅದಕ್ಕಿಂತ ಹಿಂದೆ ಒಂದಿಷ್ಟು ಜನ ಯಾವುದೇ ರೀತಿ ಪ್ರಚಾರ ಇಲ್ಲದೆ ಸೇವೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಬೇರೆ ಯಾರೋ ಸೇವೆ ಮಾಡಿರ್ತಾರೆ, ಇನ್ಯಾರೋ ಪ್ರಚಾರ ಬಯಸ್ತಾರೆ. ಹಾಗಾಗ್ಬಾರ್ದು. ಸೇವೆ ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಯಲ್ಲಿ ಗೊತ್ತಾಗ್ಬಾರ್ದು. ಅದು ನಿಜವಾದ ಸೇವೆ ಆಗಿರ್ಬೇಕು. ಅದು ಕೊನೆ ತನಕ ಅದೇ ಇರ್ಬೇಕು ಅಂತೇಳಿ ನಾನು ಹೇಳೋದು. ಅಲ್ಲ, ಇಲ್ಲಿ ಇವಾಗ ನೀವು ಅಂದ್ರೆ ದಾರಿ ಮೇಲೆ ಅಂತ ಒಂದು ಅವರಿಗೆ ಅವ್ರ ಬಗ್ಗೆ ಗೊತ್ತಿರುದಿಲ್ಲ ಅಂತವ್ರನ್ನ ಕರ್ಕೊಂಡ್ ಬಂದು ರೆಸ್ಕ್ಯೂ ಮಾಡಿ ಅವ್ರನ್ನ ಇಲ್ಲಿ ಆಶ್ರಯ ಕೊಡ್ತೀರಾ. ಎಷ್ಟೋ ಜನ ಇವಾಗ ತಂದೆ ತಾಯಿನ ಬಿಡ್ಬೇಕು ಅಂತವ್ರಿಗೆ ಸಹ ನೀವು ಆಶ್ರಯ ಕೊಡ್ತೀರಾ? ಅಂತವ್ರಿಗೆ ಕೊಡಲ್ಲ. ಕೆಲವರು ಹೇಳ್ತಾರೆ, ನಾನು ತಿಂಗಳಿಗೆ ಒಂದು 15-20 ಸಾವಿರ ಕೊಡ್ತೇನೆ, ಮೇಂಟೈನ್ ಆಗ್ತಾರಲ್ಲ. ನಮ್ ಮೇಂಟೈನ್ ಆಗಿಲ್ಲ ಅಂದ್ರೆ ತೊಂದ್ರೆ. ನಾವು ಕಷ್ಟಪಡ್ತೀವಿ. ಅನಾಥರಿಗಂತೇಳಿ ಫಿಕ್ಸ್ ಆದ್ಮೇಲೆ ಅನಾಥರಿಗೆ ಇರ್ಬೇಕು. ಹೌದು. ಈಗ ಮಕ್ಕಳಿರುವವರು ತಂದೆ ತಾಯಿ ಅನಾಥ ಅಲ್ಲ. ನಮ್ಮ ಪ್ರಿನ್ಸಿಪಲ್ ನಾವು ಯಾವತ್ತೂ ಚೇಂಜ್ ಮಾಡ್ಬಾರ್ದು. ನಾವು ಒಬ್ರು ಟೀಚರ್ ಇರ್ತಾರೆ, 8ನೇ ಕ್ಲಾಸ್ ಟೀಚ್ ಮಾಡೋರು, ಅವ್ರನ್ನ PUC ಮಾಡಿ ಅಂತ ಹೇಳಿದ್ರೆ ಆಗುದಿಲ್ಲ. ನಿಜ. ಹೌದು. ಪ್ರತಿಯೊಬ್ರು ಒಬ್ಬೊಬ್ರು ಪ್ರೊಫೆಷನಲ್ ಇರುತ್ತೆ, ಅವ್ರು ಅದೇ ಮಾಡ್ಬೇಕು. ಹಾಗೆ ನಮ್ಮ ಪ್ರಿನ್ಸಿಪಲ್ ನಾವು ಚೇಂಜ್ ಮಾಡೋದಿಲ್ಲ. ಇವಾಗ ನೀವು ಅವ್ರು ಕರ್ಕೊಂಡ್ ಬಂದು ಅವ್ರಿಗೆ ಹೆಸರು ಇಡೋದು ಅಥವಾ ನೀವು ಅವ್ರನ್ನ ಹೇಗೆ ಅವರು ಕೆಲವ್ರಿಗೆ ಹೆಸರು ಗೊತ್ತಿರಲ್ಲ, ಕೆಲವರು ಒಂದ್ ಸ್ವಲ್ಪ ಟೈಮ್ ಬಿಟ್ಟು ಹೆಸರು ಹೇಳ್ತಾರೆ. ಒಬ್ಬ ರೆಸ್ಕ್ಯೂ ಮಾಡ್ಬೇಕಾದ್ರೆ ಅವ್ನ ಮಾತೇ ಇಲ್ಲ ಇತ್ತು.
ಸ್ನಾನ ಮಾಡಿ ಊಟ ಕೊಟ್ಟ ಮೇಲೆ ಮಲೆಯಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ದ. ಓ ಮತ್ತೆ ಊಟ ಬೇಕಂತೇಳಿ ಹೇಳ್ದ. ಮತ್ತೆ ಊಟ ಬೇಕಂತೇಳಿ ಮತ್ತೆ ಊರು ಇದೆಲ್ಲ ಹೇಳ್ದ. ಮತ್ತೆ ಟ್ರೇಸ್ ಮಾಡೋದು ಯಾರು ಇರ್ಲಿಲ್ಲ. ಯಾರು ಇರ್ಲಿಲ್ಲ. ಈಗ ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ. ಬೇರೆ ಬೇರೆ ಊರಿನವರು. ಅಂದ್ರೆ ಅವ್ರು ಇವಾಗ ಟ್ರೇಸ್ ಮಾಡಿ ನೀವು ಅವ್ರು ಸಿಗ್ಲಿಲ್ಲ ಅಂದ್ರೂ ನೀವೇ ಅವ್ರಿಗೆ ಇದ್ ನಾವೇ ಮಾಡಿ ಇದು ಮಾಡ್ತೀವಿ. ಎಷ್ಟು ಯಾರಾದ್ರೂ ಡೊನೇಟ್ ಮಾಡ್ಬೇಕು ಅನ್ನೋರಿದ್ರೆ ನಿಮ್ ನಂಬರಿಗೆ ಮಾಡ್ಬೋದು, ಅಥವಾ ಇಲ್ಲಿ ಬಂದು ಸಹ ಅದೇ ಖುಷಿ. ಹೌದೌದು, ನಿಮ್ಗಿದೇ ಖುಷಿ ಆಗತ್ತೆ. ಹೌದು, ಹೇಳಿದಕ್ಕೆ ಬಹಳ ಖುಷಿ ಆಯ್ತು ನಮ್ಗೆ. ಯಾಕಂದ್ರೆ ನಮ್ಗೆ ತುಂಬಾ ಉಪಯೋಗ ಆಗುವಂತದ್ದು ತರಕಾರಿ, ದಿನಸಿ ಸಾಮಾನು. ಮತ್ತೆ ಯಾರಾದ್ರೂ ಕೊಡೋರಿದ್ರೆ ಸ್ಯಾನಿಟೈಸರ್ ಕೆಲವೊಂದು ಆತರ ಫಿನಾಯಿಲ್ ಅದು ಇದೆಲ್ಲ ಆತರ ಹೆಲ್ಪ್ ಆಗುತ್ತೆ. ನೀವು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಇವ್ರಿಗೂ ಕೂಡ ಅದೇ ತರ ಸಹಾಯ ಮಾಡಿ, ಅವ್ರಿಗೂ ಕೂಡ ಒಳ್ಳೇದಾಗತ್ತೆ. ಹಾಗೆ ಇಂತ ಎಷ್ಟೋ ಆಶ್ರಯ ಪಡೆದಂತವರಿಗೂ ಕೂಡ ತುಂಬಾನೇ ಒಳ್ಳೇದಾಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವಿಲ್ಲಿ ಏನೀಗ ಒಂದು ವ್ಯಕ್ತಿನ ನೋಡ್ತಾ ಇದ್ದೀರಲ್ವಾ, ಈ ವ್ಯಕ್ತಿ ಕೂಡ ಅದೇ ಥರ ನಿರಾಶ್ರಿತರಾಗಿದ್ದರು. ಅವರನ್ನು ಕರ್ಕೊಂಡು ಬಂದು ಅವರನ್ನು ರೆಸ್ಕ್ಯೂ ಮಾಡಿ ಅವರಿಗೆ ಒಂದು ಆಶ್ರಮದಲ್ಲಿ ಜಾಗ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಅವರಿಗೆ ಇವಾಗ ಯಾರಾದರೂ ಮನೆಯವರಿದ್ದರೆ ಅವರನ್ನು ಕೂಡ ಅವ್ರ ಜೊತೆ ತಲುಪಿಸುವಂಥ ಒಂದು ಕಾರ್ಯವನ್ನು ಈ ದಂಪತಿ ಮಾಡ್ತಾ ಇದ್ದಾರೆ. ಸೊ ಇದಂತೂ ನಿಜವಾಗ್ಲೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಈ ಥರ ಕೆಲಸ ಎಲ್ಲರ ಹತ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಗಟ್ಟಿ ಮನಸ್ಸು ಹಾಗೂ ಒಳ್ಳೆಯ ಮನೋಭಾವನೆ ಬೇಕನ್ನೋದು ನಿಜವಾದ ಮಾತು. ಅದರ ಜೊತೆಗೆ ಇವ್ರಿಗೆ ಯಾರಾದರೂ ಸಹಾಯ ಮಾಡೋದಿದ್ರೆ ಹೆಚ್ಚಿನ ಡೀಟೇಲ್ಸ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಕೂಡ ಚೆಕ್ ಮಾಡಿ. ಹಾಗೆ ಅಲ್ಲಿ ಹೆಚ್ಚಿನದಾಗಿ ಬರ್ತ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ನಿಮ್ಮ ಖುಷಿ ವಿಷಯಗಳನ್ನು ಇವ್ರ ಜೊತೆ ಸೆಲೆಬ್ರೇಟ್ ಮಾಡಿ ಅವರಿಗೂ ಕೂಡ ಒಳ್ಳೆಯದಾಗತ್ತೆ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.